ಓಂ ಶಾಂತಿ. ಡೇಟ್ ಆಗಿದೆ 23/1/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸೇವಾ ಮೇ ಸಫಲತಾ ಪಾನೆ ಕಿ ಯುಕ್ತಿಯ. ಸೇವೆಯಲ್ಲಿ ಸಫಲತೆ ಮಾಡ್ಕೊಳ್ತಕ್ಕಂಥ ಯುಕ್ತಿಗಳನ್ನು ಇವತ್ತು ಬಾಬಾ ಹೇಳ್ತಿದ್ದಾರೆ. ऐसे अनुभव करते हैं जैसे कि सर्विस के कारण मजबूर से बोलना पड़ता है. ಈ ಥರ ಅನುಭವ ಮಾಡ್ತಿರೇನು? ಸೇವೆ ಕಾರಣ ಮಜಬೂರಿನ ಹೇಳಬೇಕಾಗ್ತದೆ. ಲೇಕಿನ್ ಸರ್ವಿಸ್ ಸಮಾಪ್ತ ಹುಯಿ ತೋ ಆವಾಜ್ ಕಿ ಸ್ಥಿತಿ ಭಿ ಸಮಾಪ್ತ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ, ಸರ್ವಿಸ್ ಸಮಾಪ್ತಿ ಆಗ್ತಂಗೆ ಶಬ್ದದ ಸ್ಥಿತಿಯಿಂದ ಸಮಾಪ್ತಿ ಆಗ್ಬಿಡ್ತಿರೇನು? ಬಾಬಾ ಹೇಳ್ತಾರೆ, ಯಹ ಜೋ ಆಜ್ಕಲ್ ಕಿ ಸರ್ವಿಸ್ ಕರ್ ರಹೇ ಹೇ हो उसमें ವಿಶೇಷತೆ ಕ್ಯಾ ಚಾಹಿಯೇ. ಇದೇನು ಇವತ್ತು ನೀವು ಸೇವೆ ಮಾಡ್ತಾ ಇದ್ದೀರಲ್ಲ, ಈ ಸೇವೆ ಮಾಡೋದ್ರಲ್ಲಿ ವಿಶೇಷತೆ ಏನು ಬೇಕು? ಭಾಷಣ ತೋ ವರ್ಷೋं कर रहे हो, लेकिन अब भाषणों में भी क्या व्यक्त स्थिति भरनी है. ಭಾಷಣ ಅಂತೂ ವರ್ಷಗಳಿಂದ ಭಾಷಣ ಮಾಡ್ತಿದ್ದೀರಾ, ಈ ಭಾಷಣದ ಅವ್ಯಕ್ತ ಸ್ಥಿತಿನಲ್ಲಿ ತುಂಬಬೇಕಾಗ್ತದೆ ಅಂತಾರೆ ಬಾಬಾ. ಏನು ಅವ್ಯಕ್ತ ಸ್ಥಿತಿ ತುಂಬಬೇಕು? जो बात करते हुए भी सभी ऐसे अनुभव करें कि यह तो जैसे कि अशरीरी आवाज़ से परे न्यारे स्थिति में स्थित होकर बोल रहे हैं. ಬಾಬಾ ಹೇಳ್ತಾರೆ, ನಮ್ಮ ಮಾತುಗಳು ಹೇಗಿರಬೇಕು ಅಂತಂದರೆ, ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾ, ಅಶರೀರಿ ಅನುಭವ ಮಾಡ್ತಾ, ನ್ಯಾರೆ ಸ್ಥಿತಿನಲ್ಲಿ ಸ್ಥಿತ ಆಗಿ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಅನುಭವ ಆಗಬೇಕು ಅಂತ ಬಾಬಾ ಹೇಳ್ತಾರೆ. अब इस सम्मेलन में यह नवीनता होनी चाहिए. ಈ ಸಮ್ಮೇಳನದಲ್ಲಿ ಈ ನವೀನತೆ ಬರಬೇಕು. ಯಾವ ನವೀನತೆ ಬರಬೇಕು? ನೀವೇನೇ ಮಾತಾಡಿದ್ರು ಬಾಬಾನ ಜೊತೆ, ಬಾಬಾನ ಕಂಬೈಂಡ್ ಆಗಿ ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಹೇಳಬೇಕು. ಅದು ಅವ್ರಿಗೆ ಅನುಭವ ಆಗಬೇಕು ಅಂತಾರೆ ಬಾಬಾ. ಅಂದರೆ ಇವ್ರೊಂದು ಮಾತು ಒಂಥರ ಡಿಫ್ರೆಂಟ್ ಇದೆ, ಎಲ್ಲರ ಥರ ಇವ್ರು ಮಾತಾಡೋಂಗಿಲ್ಲ, ಇವ್ರ ಮಾತುಗಳೇ ಬೇರೆ ಇದಾವು ಅಂತ ಅನ್ನಿಸ್ಬೇಕು. यह स्पीकर्स और ब्राह्मण स्पीकर्स दूर से ही अलग देखने में आए. ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ ಸ್ಪೀಕರ್ಸ್ ಏನಿದಾರಲ್ಲ, ದೂರಿಂದನೇ ಇವ್ರದೊಂದು ಮಾತುಗಳು, ಇವ್ರೊಂದು ಅನುಭವ ಏನು ಬೇರೆನೇ ಇರಬೇಕು ಅಂತಾರೆ ಬಾಬಾ. कोई अनजान भी सभा में प्रवेश करे तो दूर से ही महसूस करे कि अनोखे बोलने वाले हैं. ಈ ಜ್ಞಾನನೇ ಗೊತ್ತಿಲ್ಲದೆ ಇದ್ದವರು ಈ ಮಾತುಗಳನ್ನು ಕೇಳೋವ್ರಿಗೆ ಏನು ಅನ್ನಿಸ್ಬೇಕು? ಅನೋಖೆ, ಇವರೊಂಥರ ಏನೋ ವಿಚಿತ್ರವಾಗಿ ಹೇಳ್ತಾರೆ, ಇವ್ರ ಮಾತುಗಳೇ ಬೇರೆ ಇದ್ದಾವೆ, ಎಲ್ಲರ ಥರ ಇವ್ರ ಮಾತುಗಳು ಇಲ್ಲ ಅಂತ ಅವ್ರಿಗೆ ಅನುಭವ ಆಗಬೇಕು ಅಂತಾರೆ ಬಾಬಾ. ಸಿರ್ಫ್ ವಾಣಿ ಕಾ ಜೋ ಬಲ್ ಹೈ ವಹ ತೋ ಕನ್ರಸ್ ತಕ್ ರಹ ಜಾತಾ ಹೈ. ಬರೀ ಶಬ್ದಗಳು, ಮಾತುಗಳು, ಏನು ಧ್ವನಿ, ಅದರಲ್ಲಿ ಆಕರ್ಷಣೆ ಇರೋ ಹಾಗಿಲ್ಲ. ಅದು ಅವಾಗ ಕೇಳುವಾಗ ಅಷ್ಟೇ ಅನ್ನಿಸ್ತದೆ, ಛಲೋ ಅನ್ನಿಸ್ತದೆ, ಹಾಗೆ ಇರಬಾರ್ದು. ಲೇಕಿನ್ ಅವ್ಯಕ್ತ ಸ್ಥಿತಿ में स्थित होकर जो बोलना होता है वह सिर्फ कनरस नहीं लेकिन मनरस भी होगा. ಯಾರು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಹೇಳ್ತಾರೋ ಅವ್ರ ಮಾತುಗಳು ಕೇವಲ ಕಿವಿಗಷ್ಟೇ ಇಂಪು ಅನ್ನೋದೇ ಆಗೋದಿಲ್ಲ, ಮನಸ್ಸಿಗೂ ನಾಡ್ತದೆ, ಮನಸ್ಸಿಗೂ ಟಚ್ ಆಗ್ತದೆ, ಆತ್ಮನಿಗೂ ಟಚ್ ಆಗ್ತವೆ ಆ ಮಾತುಗಳು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕನರಸ್ ಸುನಾನೆ ವಾಲೆ ತೋ ಬಹುತ್ ಹೇ. ಕಿವಿಗೆ ಇಂಪಾಗೋ ಥರ ಹೇಳೋರು ಭಾಳಷ್ಟು ಜನ ಇದ್ದಾರೆ. ಲೇಕಿನ್ ಮನರಸ್ ದೇನೆ ವಾಲಾ ಅಬ್ ತಕ್ ದುನಿಯಾ ಮೇ ಕೋಯಿ ನಹಿ ಹೇ. ಮನಸ್ಸಿಗೆ ತೃಪ್ತಿ ಆಗುವ ಹಾಗೆ, ಆತ್ಮನ ತೃಪ್ತಿ ಆಗುವ ಹಾಗೆ ಹೇಳೋರು ಜಗತ್ತಿನಲ್ಲಿ ಬಹಳಷ್ಟು ಕಡಿಮೆ ಅಂತಾರೆ ಬಾಬಾ, ಇಲ್ಲೇ ಇಲ್ಲ ಅಂತಾರೆ ಬಾಬಾ. बाप तो तुम बच्चों के सामने प्रत्यक्ष हुआ लेकिन तुम बच्चों को फिर बाहर प्रत्यक्ष होना है. ಬಾಬಾ ಹೇಳ್ತಾರೆ, ಬಾಬಾ ನೀವು ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಆಗಿದ್ದಾರೆ, ಆದರೆ ನೀವು ಮಕ್ಕಳೇನು ಮಾಡಬೇಕು? ಇಡೀ ಜಗತ್ತಿಗೆ ಪ್ರತ್ಯಕ್ಷ ಆಗಬೇಕು ಅಂತಾರೆ ಬಾಬಾ. तो यह सम्मेलन कोई साधारण ರೀತಿ से नहीं होना है. ಅಂದರೆ ಮುಂಬೈನಲ್ಲಿ ಒಂದು ದೊಡ್ಡ ಸಮ್ಮೇಳನ ಇಟ್ಕೊಂಡಿದ್ರು, ಈ ಸಮ್ಮೇಳನ ಸಾಧಾರಣ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ.
मीटिंग में भी बोलना कि चित्रों में भी ಚೈತನ್ಯತಾ ಹೋ. ಬಾಬಾ ಹೇಳ್ತಾರೆ ಚಿತ್ರಗಳು ಹೆಂಗಿರಬೇಕು, ಚೈತನ್ಯವಾಗಿ ತುಂಬಿಕೊಂಡಿರಬೇಕು. ಅದಕ್ಕೆ ಬಾಬಾ ಹೇಳ್ತಿದ್ರು ಆ ಚಿತ್ರ ತೆಗಿಯೋರು ಮುಂದೆ ದಾದಿನ ಕೂಡಿಸ್ತಿದ್ರಂತ. ಚಿತ್ರ ಇವೆಲ್ಲ ಚಿತ್ರಗಳೇನಾಗಿದ್ದಾವಲ್ಲ ಈಗ ಆತ್ಮನ ಚಿತ್ರ, ದೇವಿ ದೇವತೆಗಳ ಚಿತ್ರ ಅವೆಲ್ಲ ದಾದಿನ ಮುಂದೆ ಕೂಡಿಸ್ಕೊಂಡು ಆ ಚಿತ್ರಗಳಲ್ಲಿ ಆತ್ಮಿಕತೆ ಬರಬೇಕು, ರುಹಾನಿಯತ್ ಬರಬೇಕು ಅಂತ ಚಿತ್ರ ಬಿಡಿಸೋರಿಗೆ ಹೇಳ್ತಿದ್ರಂತೆ ದಾದಿ. ಹಂಗಾಗಬೇಕು, ಹಿಂಗಿರ್ಬೇಕು, ಹಿಂಗಿರ್ಬೇಕಂತ. ಅದಕ್ಕೆ ಇಲ್ಲಿನ ಬಾಬಾ ಏನು ಹೇಳ್ತಿದ್ದಾರೆ, ಅಷ್ಟು ಚೆನ್ನಾಗಿರಬೇಕು, ಚೈತನ್ಯ ಇರಬೇಕು. ಚಿತ್ರೋಮೇ ಭೀ ಚೈತನ್ಯತಾ ಬರಬೇಕು. जैसे चैतन्य व्यक्त भाव को स्पष्ट करते हैं वैसे ही चित्र चैतन्य बनकर साक्षात्कार कराए. ಅದಕ್ಕೆ ಬಾಬಾ ಹೇಳ್ತಾರೆ ಚೈತನ್ಯ ವ್ಯಕ್ತ ಭಾವ ಹಿಂಗೆ ಸ್ಪಷ್ಟ ಆಗ್ತದೆ. ಚೈತನ್ಯ ಹಾಗೆ ಚಿತ್ರದಲ್ಲಿನೂ ಕೂಡ ಚೈತನ್ಯ ಕಾಣಿಸ್ಬೇಕು. ಬರೀ ಚಿತ್ರ ನೋಡಿದ ಕೂಡಲೇ ಆ ಚಿತ್ರದಲ್ಲೇ ಸಾಕ್ಷಾತ್ಕಾರ ಆಗಬೇಕು, ಹಂಗೆ ಚಿತ್ರ ಬಿಡಿಸ್ಬೇಕು ಅಂತಿದ್ರಂತೆ ಬಾಬಾ. जब चित्र में चैतन्यता का भाव प्रत्यक्ष होता है वही चित्र अच्छा लगता है. ಆ ಚಿತ್ರದಲ್ಲಿ ಚೈತನ್ಯ ಇದ್ರೆ ಅಷ್ಟೇ ಅದೇನು ಅನಿಸ್ತದೆ, ನಮಗೆ ಪ್ರತ್ಯಕ್ಷತೆ ಆಗ್ತದೆ. ಬಾಹರ್ ಕಿ ಆರ್ಟ್ ಕಿ ಬಾತ್ ನಹೀ ಹೈ ಲೇಕಿನ್ ಬಾಹರ್ ಕೆ ಸಾಥ್ ಅಂದರ್ ಭಿ ಐಸಾ ಹಿ ಹೋ. ಹೊರಗಿನ ಆರ್ಟ್ ಅಲ್ಲ, ಒಳಗಡೆನೂ ಆರ್ಟ್ ಇರಬೇಕು ಅಂತಾರೆ ಬಾಬಾ. ಅಂದರ್ ಕಿ ಬಾಪ್ ದಾದಾ ಯಹಿ ನವೀನತಾ ದೇಖ್ನಾ ಚಾಹತೆ ಹೇ. ಬಾಬಾ ಈ ನವೀನತೆ ಬೇಕು ಅಂತ ಇಚ್ಛೆ ಪಡ್ತಾರೆ. ಕಮ್ ಬೋಲ್ನಾ ಭಿ ಕರ್ತವ್ಯ ಬಡಾಕರ್ ದಿಖಾಯಿ. ಮಾತು ಕಡಿಮೆ ಇರಬೇಕು, ಕೆಲಸ ಜಾಸ್ತಿ ಇರಬೇಕು. ಯಹಿ ಬ್ರಾಹ್ಮಣೋಂಕಿ ರೀತಿ ರಸಮೆ. ನಾವು ಬ್ರಾಹ್ಮಣಾತ್ಮಗಳು ಅಂತಂದರೆ ಭಾಳ ಕಡಿಮೆ ಮಾತಾಡಬೇಕು, ಹೆಚ್ಚು ಕರ್ತವ್ಯ ನಿಭಾಯಿಸಬೇಕು. ಬಾಬಾ ಹೇಳ್ತಾರೆ ಯಹ ಸಮ್ಮೇಳನ ಅನೋಖಾ ಕೈಸೆ ಹೋ ಯಹ ಖ್ಯಾಲ್ ರಖನಾ ಹೇ. ಈ ಸಮ್ಮೇಳನ ಭಾರಿ ಆಗಬೇಕು, ಅದನ್ನು ನೀವು ಲಕ್ಷ್ಯದಲ್ಲಿಟ್ಕೊಳ್ರಿ. ಚಿತ್ರೋಮೇ ಭೀ ಅವ್ಯಕ್ತಿ ಚೈತನ್ಯತಾ ಹೋ. ನೀವೇನು ಚಿತ್ರಗಳನ್ನು ತೋರಿಸ್ತೀರಿ ಅದರಲ್ಲಿ ಅವ್ಯಕ್ತತೆ ಅನಿಸ್ಬೇಕು ಅವ್ರಿಗೆ ಅಂತಾರೆ ಬಾಬಾ. ಜೋ ದೂರ್ ಸೆ ಹಿ ಐಸಿ ಮಹಸೂಸತಾ ಆಯೆ ನಹಿ ತೋ ಇತನಿ ಪ್ರಜಾ ಕೈಸೆ ಬನೇಗಿ. ದೂರಿಂದನೇ ಅವ್ರಿಗೆ ಅನುಭವ ಆಗಬೇಕು, ಅವ್ಯಕ್ತದ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. सिर्फ मुख से नहीं लेकिन आंतरिक स्थिति से जो प्रजा बनेगी उसे ही आंतरिक सुख का अनुभव कहा जाता है. ಬಾಬಾ ಹೇಳ್ತಾರೆ ಕೇವಲ ಮುಖದಿಂದ ಹೇಳೋದಲ್ಲ, ಆ ಬಂದಂಥ ಆತ್ಮಗಳಿಗೆ ಒಳಗಡೆ ಆಂತರಿಕ ಖುಷಿ ಸಿಗಬೇಕು ಅಂತ ಹೇಳ್ತಾರೆ ಬಾಬಾ. ಸುಖ ಸಿಗಬೇಕು, ಅದರ ಅನುಭವ ಆಗಬೇಕು. ಆಪ್ ಲೋಗೋನೆ ಅಬ್ ತಕ್ ರಿಸಲ್ಟ್ देखी कि जो अव्यक्त स्थिति के अनुभव से आए वह शुरू से ही सहज चल रहे हैं, निर्विघ्न है. ಬಾಬಾ ಹೇಳ್ತಾರೆ ಯಾರು ಈ ಯಜ್ಞದಲ್ಲಿ ಶುರುವಿನಿಂದ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ಕೊಂಡು ಬಂದಿದ್ದಾರೆ, ಯಾರು ಶುರುಸೆ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ಕೊಂಡು ಬಂದಿದ್ದಾರೋ ಅವರು ಈಗ ಈ ಯಜ್ಞದಲ್ಲಿ ಸಹಜವಾಗಿ ನಡೀತಿದ್ದಾರೆ ಮತ್ತು ಅವರು ನಿರ್ವಿಘ್ನವಾಗಿದ್ದಾರೆ ಅಂತಾರೆ ಬಾಬಾ. ಅವರು ಜೋ ಅವ್ಯಕ್ತ ಸ್ಥಿತಿ ಕೆ ಸಾಥ್ ಫಿರ್ ಅವ್ರು ಭೀ ಕೋಯಿ ಆಧಾರ ಪರ್ ಚಲೆ हैं उन्हीं के बीच में विघ्न मुश्किलाते आदि कठिन पुरुषार्थ देखने में आता है. ಅದಕ್ಕೆ ಬಾಬಾ ಹೇಳ್ತಾರೆ ಅವ್ಯಕ್ತ ಸ್ಥಿತಿಯ ಜೊತೆಗೆ ಮತ್ತಿನ್ನೇನಾದರೂ ಆಧಾರವಾಗಿ ಇಟ್ಕೊಂಡು ಬಂದಿದ್ರೆ ಇಲ್ಲ ಅವ್ರಿಗೆ ಏನೇನಾಗ್ತದೆ, ವಿಘ್ನಗಳು ಬರ್ತವೆ, ಕಠಿಣ ಅನಿಸ್ತದೆ ಪುರುಷಾರ್ಥದಲ್ಲಿ ಅಂತಾರೆ ಬಾಬಾ. इसलिए अभी ऐसी प्रजा बनानी है जो अव्यक्त शक्ति की फाउंडेशन से बहुत थोड़े समय में और सहज ही अपने लक्ष्य को प्राप्त हो. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಪ್ರಜೆಗಳನ್ನು ಮಾಡ್ಕೊಳ್ಬೇಕು ಅಂತಂದರೆ ಅವ್ಯಕ್ತ ಸ್ಥಿತಿಯ ಫೌಂಡೇಶನ್ನಿಂದ ಬರಬೇಕು ಅವರು. ಯಾಕಂದರೆ ಈಗೇನಿಲ್ಲ, ಸಮಯ ಇಲ್ಲ, ಸಹಜವಾಗಿ ಅವರು ಬಂದು ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. जितना खुद सहज पुरुषार्थी होंगे अव्यक्त शक्ति में होंगे उतना ही औरों को भी आप समान बना सकेंगे. ಬಾಬಾ ಹೇಳ್ತಾರೆ ಎಷ್ಟು ನೀವು ಸ್ವತಃ ಸಹಜ ಪುರುಷಾರ್ಥಿ ಆಗಿರ್ತೀರೋ, ಅವ್ಯಕ್ತ ಶಕ್ತಿನಲ್ಲಿ ಎಷ್ಟು ಸಹಜ ಪುರುಷಾರ್ಥಿ ಆಗ್ತೀರೋ ಹಾಗೆಯೇ ಬೇರೆಯವರನ್ನು ಕೂಡ ನೀವು ಆಪ್ ಸಮಾನ್ ಮಾಡ್ತೀರಾ. ತೋ ಈ ಸಮ್ಮೇಳನಕ್ಕೆ ರಿಸಲ್ಟ್ देखनी है. ಈ ಸಮ್ಮೇಳನದ ರಿಸಲ್ಟನ್ನು ನೋಡಬೇಕು. टॉपिक तो कोई भी हो लेकिन स्थिति टॉप की चाहिए. ನಿಮಗೆ ಮಾತಾಡೋಕ್ಕೆ ಏನೇ ಟಾಪಿಕ್ ಕೊಡಲಿ, ಆದರೆ ನಿಮ್ಮ ಸ್ಥಿತಿ ಮಾತ್ರ ಏನಿರಬೇಕು, ಏಕ್ದಮ್ ಟಾಪ್ ಲೆವೆಲ್ ಇರಬೇಕು, ಅಂದರೆ ಹೈಯೆಸ್ಟ್ ಅವ್ಯಕ್ತ ಸ್ಥಿತಿನಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ.
अगर टॉप की स्थिति है तो टॉपिक्स को कहाँ भी मोड़ सकते हो. ಬಾಬಾ ಹೇಳ್ತಾರೆ, ನಮ್ಮ ಸ್ಥಿತಿ ಏಕ್ದಮ್ ಹೈಯೆಸ್ಟ್ ಇತ್ತು ಅಂತಂದರೆ ಆ ಟಾಪಿಕ್ಕನ್ನು ನಾವು ಹೇಗೆ ಬೇಕಾದರೂ ಹೇಳ್ಬೋದು ಅಂತಾರೆ ಬಾಬಾ. अब भाषण पर नहीं लेकिन स्थिति पर सफलता का आधार कहा जाता है. ಬಾಬಾ ಹೇಳ್ತಾರೆ, ನಿಮ್ಮ ಭಾಷಣದಿಂದ ಸೇವೆ ಸಫಲತೆ ಆಗೋದಿಲ್ಲ, ನಿಮ್ಮ ಅವ್ಯಕ್ತ ಸ್ಥಿತಿಯ ಭಾಷಣದಿಂದ ಸಫಲತೆ ಸಿಗ್ತದೆ. क्योंकि भाषण अर्थात भाषा की प्रवीणता तो दुनिया में बहुत है. ಇಡೀ ಜಗತ್ತಿನಲ್ಲಿ ಭಾಷಣ ಅಂತೂ ಭಾಳ ಚಂದ 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 ಮಾತಾಡ್ತಾರೆ. ಲೇಕಿನ್ ಆತ್ಮ ಮೇ ಶಕ್ತಿ ಕಾ ಅನುಭವ ಕರಾನೆ ವಾಲೆ ತೋ ತುಮ್ ಹಿ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮನಲ್ಲಿ ಶಕ್ತಿಯನ್ನು ತುಂಬುವಂಥವ್ರು ನೀವು ಮಾತ್ರ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಯಹಿ ಅಭಿ ನವೀನತಾ ಲಾನಿ ಹೇ. ಈಗ ಈ ಹೊಸತನವನ್ನು ತಗೊಂಡು ಬರಬೇಕು. ಈ ಹೊಸತನ ತಗೊಂಡು ಬರಬೇಕು ಅಂದರೆ ಏನಾಗಬೇಕು, ಖುದ್ ನಾವೇನಾಗಿರಬೇಕು, ಅವ್ಯಕ್ತ ಸ್ಥಿತಿನಲ್ಲಿರಬೇಕು ಅಂತಾರೆ ಬಾಬಾ. ಜಬ್ ಭಿ ಕೋಯಿ ಕಾರ್ಯ ಕರ್ತೆ ಹೋ ತೋ ಪೆಹಲೆ ವಾಯುಮಂಡಲ್ ಕೋ ಅವ್ಯಕ್ತ ಬನಾನಾ ಅವಶ್ಯಕ ಹೇ. ನೀವೇನೇ ಮಾಡಿದರೂ ಎಲ್ಲೇ ಹೋಗಬೇಕು ಅಂತಂದರೆ ಮೊದಲು ಆ ಸ್ಥಿತಿ, ಅವ್ಯಕ್ತ ಸ್ಥಿತಿ ವಾಯುಮಂಡಲವನ್ನು ನಿರ್ಮಾಣ ಮಾಡಬೇಕು ಅಂತಾರೆ ಬಾಬಾ. ಅದು ಭಾಳ ಅವಶ್ಯಕತೆ. ಜೈಸೆ और सजावट का ध्यान रखते हो वैसे मुख्य सजावट यह है. ಹೇಳ್ತಾರೆ ಬಾಬಾ. ನಾವೇನೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಮೊದಲು ಆ ಹಾಲ್ ಆಗಲಿ, ಆ ಸ್ಥಾನವನ್ನಾಗಲಿ ಮೊದಲು ಏನು ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ತಯಾರು ಮಾಡ್ತೀವಲ್ಲ. ಹಾಗೆ ಅದು ಸ್ಥೂಲದಲ್ಲಿ ಆಯಿತು. ಇನ್ನು ಸೂಕ್ಷ್ಮದಲ್ಲಿನೂ ಕೂಡ ಅವ್ಯಕ್ತ ಸ್ಥಿತಿ ವಾಯುಮಂಡಲವನ್ನು ತಯಾರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಕ್ಯಾ ಹೋತಾ ಹೇ, ಆದರೆ ಏನಾಗ್ತದೆ, ಚಲತೆ ಚಲತೆ ಉಸ್ ಸಮಯ ಬಾಹರ್ ಮುಖತ ಅಧಿಕ ಹೋ ಜಾತಿ ಹೇ. ಆದರೆ ನಾವು ಹೋಗ್ತಾ ಹೋಗ್ತಾ ಏನು ಮಾಡ್ತೀವಿ, ಅದು ಆಗಬೇಕು, ಇದು ಆಗಬೇಕು, ಅದು ಅಲ್ಲಿ ಕೂಡಿಸ್ಬೇಕು, ಇದನ್ನ ಇಲ್ಲಿ ಕೂಡಿಸ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿ ಏನು ಮಾಡಿಬಿಡ್ತೀವಿ, ಹೊರಗಡೆ ಬಂದುಬಿಡ್ತೀವಿ ಅಂತಾರೆ ಬಾಬಾ. चलते चलते उस समय बाहर मुखता अधिक हो जाती है तो जो लास्ट वायुमंडल होने के कारण रिजल्ट वह नहीं निकलती. ವಾಯುಮಂಡಲವನ್ನು ನೀವು ಅವ್ಯಕ್ತ ವಾಯುಮಂಡಲವನ್ನು ತಯಾರು ಮಾಡದೇ ಇರುವ ಕಾರಣ ಎಷ್ಟು ಸಫಲತೆ ಬೇಕೋ ಅಷ್ಟು ಸಫಲತೆ ನಮಗೆ ಸಿಗೋದಿಲ್ಲ ಅಂತಾರೆ ಬಾಬಾ. आप लोग सोचते बहुत हो ऐसे करेंगे यह करेंगे, लेकिन लास्ट समय कर्तव्य ज़्यादा देख बाहर मुखता में आ जाते हो. ಒಟ್ಟು ಮೊದಲು ಭಾಳಷ್ಟು ಏನೇನೋ ಯೋಚನೆ ಮಾಡಿರ್ತೀವಿ, ಹಾಗೆ ಮಾಡಬೇಕು, ಹೇಗೆ ಮಾಡಬೇಕು, ಅಲ್ಲಿ ಎಲ್ಲರನ್ನ ಕೂತ್ಕೊಂಡು ಯೋಗ ಮಾಡಿಸ್ಬೇಕು, ವಾಯುಮಂಡಲ ತಯಾರು ಮಾಡಬೇಕು, ಇದೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಕರ್ತವ್ಯ ಹೆಚ್ಚಾದ ಕೂಡಲೇ ಏನು ಮಾಡಿಬಿಡ್ತೀವಿ, ಹೊರಗಡೆ ಬಂದುಬಿಡ್ತೀವಿ ಅಂತಾರೆ ಬಾಬಾ. वैसे ही सुनने वाले भी उस समय तो बहुत अच्छा कहते हैं परंतु फिर झट बाहर मुखता में आ जाते हैं. ಅವ್ರು ಕೇಳಿದವ್ರು ಏನು ಮಾಡ್ತಾರೆ, ಅವರು ಹಾಗೆ ಮಾಡ್ತಾರೆ. ಕೇಳುವಾಗ ಭಾಳ ಚಲೋ ಅನ್ನಿಸ್ತದೆ, ಭಾರಿ ಅನ್ನಿಸ್ತದೆ, ಅವಾಗ ಖುಷಿಯಾಗ್ತಾರೆ, ಕೇಳ್ತಾರೆ, ಆಮೇಲೆ ಹೊರಗೆ ಹೋದ ಕೂಡಲೇ ಹೊರಗಡೆ ಬಂದುಬಿಡ್ತಾರೆ. इसलिए ऐसा ही प्रोग्राम रखना है जो कोई भी आए तो पहले ಅವ್ಯಕ್ತ ಪ್ರಭಾವ का ಅನುಭವ हो. ಅದಕ್ಕೆ ಹೇಳ್ತಾರೆ ಬಾಬಾ, ನೀವೇನೇ ಅವ್ರಿಗೆ ಹೇಳಬೇಕು ಅಂತಂದರೆ ಮೊದಲು ಅವ್ಯಕ್ತ ಸ್ಥಿತಿ ತಯಾರು ಮಾಡಬೇಕು, ಆ ವಾಯುಮಂಡಲವನ್ನು ರೆಡಿ ಮಾಡಬೇಕಂತಾರೆ ಬಾಬಾ. ಯಹ ಹೈ ಸಮ್ಮೇಳನಕ್ಕೆ ಸಫಲತಾ ಸಾಧನ. ಯಾವುದೇ ಸಮ್ಮೇಳನ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಕರ್ತವ್ಯ, ಯಾವುದೇ ಸೇವೆ ಇರಲಿ, ಸಫಲತೆ ಬರಬೇಕು ಅಂತಂದರೆ ಮೊದಲು ಆ ಸ್ಥಾನವನ್ನು ಏನು ಮಾಡಬೇಕು, ಅವ್ಯಕ್ತ ಸ್ಥಿತಿಯ ವಾಯುಮಂಡಲವನ್ನು ತಯಾರು ಮಾಡಬೇಕು ಅಂತಾರೆ ಬಾಬಾ. कुछ दिन पहले से ही यह ವಾಯುಮಂಡಲ बनाना पड़े. ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಂದರೆ ಭಾಳ ದಿನಗಳಿಂದ ಆ ಸ್ಥಾನವನ್ನು, ಆ ಸ್ಥಾನದ ವಾಯುಮಂಡಲವನ್ನು ತಯಾರು ಮಾಡಬೇಕಾಗ್ತದೆ. ಎಸೆ ನಹಿ ಕಿ ಉಸಿ ದಿನ ಸಿರ್ಫ್ ಕರ್ನಾ ಹೇ. ಹಾಗಲ್ಲ ಹೋಗಿ ಒಂದು ತಾಸು ಹೋಗಿ ಯೋಗ ಮಾಡಿ ಶುರು ಮಾಡ್ತೀನಿ ಅಂತಂದ್ರೆ ಅಲ್ಲಂತಾರೆ ಬಾಬಾ. ವಾಯುಮಂಡಲ ಕೋ ಶುದ್ಧ ಕರೆಂಗೆ ತಬ್ ಕುಚ್ ನವೀನತಾ ದೇಖ್ನೆ ಮೇ ಆएगी. ವಾಯುಮಂಡಲ ಶುದ್ಧ ಮಾಡಿದ್ರೆ ಅಷ್ಟೇ ಅಲ್ಲಿ ಹೊಸತನ ಸಿಗೋಕ್ಕೆ ಸಾಧ್ಯ. ಸಾಕಾರ ಶರೀರ ಮೇ ಭೀ ಅಲೌಕಿಕತಾ ದೂರ ಸೆ ಹಿ ದೇಖ್ನೆ ಮೇ ಆತಿ ಥಿ. ಬಾಬಾ ಹೇಳ್ತಾರೆ, ಸಾಕಾರ ಶರೀರದಲ್ಲಿನೂ ಏನಾಗ್ಬಿಡ್ತದೆ, ದೂರದಿಂದನೇ ನಮಗೆ ಅವರು ಅಲೌಕಿಕ ಕಾಣಿಸಿಬಿಡ್ತಾರೆ. तो बच्चों के भी इस व्यक्त शरीर से अलौकिकता देखने में आए. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೂ ಕೂಡ ಶರೀರದಲ್ಲಿ ಇರ್ತೀರಾ, ನಿಮ್ಮ ದೇಹ ಕಾಣಿಸೋದಕ್ಕಿಂತ ನಿಮ್ಮ ಅವ್ಯಕ್ತ ಸ್ಥಿತಿಯ ಅನುಭೂತಿಯವ್ರಿಗೆ ಆಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ,
प्रेस कॉन्फ्रेंस की रिज़ल्ट अगर अच्छी है तो करने में कोई हर्जा नहीं है, लेकिन पहले उन्होंसे मिलकर उन्हीं को मददगार बनाना यह तो बहुत ज़रूरी है. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ರಿಸಲ್ಟ್ ಚಲೋ ಬರ್ತೈತಿ ಅಂತಂದ್ರೆ ಅಲ್ಲಿನೂ ಮಾಡೋದು ಏನು ತಪ್ಪಿಲ್ಲ, ಮಾಡಿ ಅಂತಾರೆ ಬಾಬಾ. ಎಲ್ಲರೂ ಕೂತ್ಕೊಂಡು ಏನು ಮಾಡಬೇಕು, ಸಹಯೋಗಿ ಆಗಬೇಕು. ಇದು ಬಹಳಷ್ಟು ಜरूरी. समय पर जाकर उन्हों से काम निकालना और समय के पहले उन्हों को मददगार बनाना, इसमें भी फ़र्क पड़ता है. बहुत करके समय पर अटेंशन जाता है. अभी अपनी बुद्धि की लाइन को क्लियर करेंगे तो सभी स्पष्ट होता जाएगा. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನೇ ಮಾಡಬೇಕು ಅಂತಂದರೆ ಮೊದಲೇನು ಮಾಡಬೇಕು, ನಿಮ್ಮ ಬುದ್ಧಿಯ ಲೈನನ್ನು ಕ್ಲಿಯರ್ ಮಾಡ್ಕೋಬೇಕು. अभी अभी जैसे आप लोगों का प्रदर्शनी में है ना, स्विच ऑन करने से जवाब मिलता है. जैसे ही पुरुषार्थ की लाइन क्लियर होने से संकल्प का स्विच दबाया और किया, ऐसा अनुभव करते जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಪುರುಷಾರ್ಥದ ಲೈನ್ ಕೂಡ ಕ್ಲಿಯರ್ ಆಗಿರಬೇಕು. ಅದರಿಂದ ಸಂಕಲ್ಪದ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಆಗಿಬಿಡಬೇಕು. ಐಸಾ ಅನುಭವ ಕರ್ತೆ ಜಾಯಂಗೆ. ಈ ಥರ ಅನುಭವ ಮಾಡ್ತಾ ಹೋಗ್ತೀರಾ. ಸಿರ್ಫ್ ವ್ಯರ್ಥ ಸಂಕಲ್ಪಕ್ಕೆ ಕಂಟ್ರೋಲಿಂಗ್ ಪವರ್ ಚಾಹಿಯೇ. ನಿಮ್ಮ ಮನಸ್ಸಿನೊಳಗಡೆ ವ್ಯರ್ಥ ಸಂಕಲ್ಪಗಳು ಕಂಟ್ರೋಲ್ ಇರಬೇಕು. व्यर्थ संकल्प चलने के कारण जो ओरिजिनल बाप दादा द्वारा प्रेरणा कहे व शुद्ध रिस्पांस मिलता है वह मिक्स हो जाता है, क्योंकि व्यर्थ संकल्प अधिक होते हैं. ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ ಇರೋದ್ರಿಂದ ಬಾಬಾ ಏನು ಹೇಳ್ತಾರೋ ಅದು ನಿಮಗೆ ಏನು ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಕ್ಯಾ ಚೀज़ होती है, इसका अनुभव कराना है. ಅವ್ಯಕ್ತ ಸ್ಥಿತಿ ಅಂದರೆ ಏನು, ಅದರ ಅನುಭವ ಮಾಡಬೇಕು. आपकी एक्टिविटी में सभी समय की घड़ी को देखो, समय की घड़ी बनकर जा रहे हो. जैसे साकार भी समय की घड़ी बने ना, वैसे शरीर के होते ಅವ್ಯಕ್ತ ಸ್ಥಿತಿ के घंटे बजाने की घड़ी बनना है. ಬಾಬಾ ಹೇಳ್ತಾರೆ, ನೀವೂ ಕೂಡ ಏನಾಗಬೇಕು, ಸಮಯದ घड़ी ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಹೀಗೆ ಸಾಕಾರ ಸಮಯದಲ್ಲಿ घड़ी बनेना, ಗಡಿಯಾರ ಆದ್ರಲ್ಲ ಬ್ರಹ್ಮ ಬಾಬಾ. ವೈಸೆ ಶರೀರಕ್ಕೆ ಹೋತೆ ಅವ್ಯಕ್ತ ಸ್ಥಿತಿಗೆ, ಶರೀರದಲ್ಲಿ ಇದ್ದುಕೊಂಡು ಕೂಡ ಅವ್ಯಕ್ತ ಸ್ಥಿತಿಯ ಘಂಟಿ ಬಜಾನೆ ಅಂತಾರೆ, ಅದು ಬಾರಿಸ್ಬೇಕು. ಘಡಿ ಬನನಾ ಹೇ, ಗಡಿಯಾರ ಸಮಯ ಆಗಬೇಕು ನೀವು. ಯ ಸರ್ವಿಸ್ ಸಭಿ ಸೇ ಅಚ್ಚಿ ಹೇ, ಈ ಸರ್ವಿಸ್ ಭಾಳ ಒಳ್ಳೆಯದಿದೆ. व्यक्त में अव्यक्त स्थिति का अनुभव क्या होता है, वह सभी को प्रैक्टिकल में पाठ पढ़ना है. ವ್ಯಕ್ತದಲ್ಲಿ ಅವ್ಯಕ್ತ ಸ್ಥಿತಿಯ ಅನುಭವ ಹೆಂಗೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ನಲ್ಲಿ ನೀವು ಇದು ತೋರಿಸ್ಬೇಕು ಅಂತಾರೆ ಬಾಬಾ. बाप दादा और दैवी परिवार सभी के स्नेह के सूत्र में मणका बनकर फिरोना है. ಏನು ಹೇಳ್ತಾರೆ ಬಾಬಾ, ಬಾಪ್ ದಾದಾ ಮತ್ತು ದೈವಿ ಪರಿವಾರದ ಸ್ನೇಹದ ಸೂತ್ರದಲ್ಲಿ ಬಂಧಿತ ಆಗಿ ನೀವೇನಾಗಬೇಕು, ಮಣಿಯಾಗಬೇಕು. ಸ್ನೇಹಕ್ಕೆ ಸೂತ್ರ ಮೇ ಫಿರೋಯಾ ಹುವಾ ಹೈ ಮಣಕಾ ಹೂँ, ನಾನು ಸ್ನೇಹದ ಸೂತ್ರದಲ್ಲಿ ತಿರುಗುವಂತಹ ಮಣಕ ಇದ್ದೀನಿ ಅಂತಾರೆ ಬಾಬಾ. ಯಹ ನಶಾ ರಹನಾ ಚಾಹಿಯೇ, ಇದು ಹೈಯೆಸ್ಟ್ ನಶಾ ಅಂತ ಹೇಳ್ತಾರೆ ಬಾಬಾ. ಯಾಕಂತಂದರೆ ಭಕ್ತರು ಏನು ಮಾಡ್ತಾರೆ, ಆ ಮಾಲೆಯನ್ನು ತಗೊಂಡು ಜಪ ಮಾಡ್ತಿರ್ತಾರಲ್ಲ, ರಾಮ್ ರಾಮ್ ರಾಮ್, ಆ ಪ್ರತಿಯೊಂದರಲ್ಲಿ ಯಾರ್ದಿದೆ, ನನ್ನ ಹೆಸರಿದೆ ಅಲ್ಲ, ಈ ನಶೆ ಇರಬೇಕು ಅಂತಾರೆ ಬಾಬಾ. ಮಣಕೋಂಕೋ ಕಹಾ ರಖಾ ಜಾತಾ ಹೇ, ಮಣಿಯನ್ನು ಎಲ್ಲಿಡ್ತಾರೆ, ಮಾಲೆಗಳಲ್ಲಿರ್ತಾರೆ. ಮಾಲಾ ಮೇ ಮಣಕೋಂಕೋ ಬಹುತ್ ಶುದ್ಧಿ ಸೇ ರಖಾ ಜಾತಾ ಹೇ, ಅದನ್ನು ಭಾಳ ಶುದ್ಧಿಪೂರ್ವಕವಾಗಿಡ್ತಾರೆ, ಶುದ್ಧವಾಗಿ ನೆನಪು ಮಾಡ್ತಾರೆ. ಅಷ್ಟು ನಿಮಗೆ ನಶೆ ಇರಬೇಕು ಅಂತಾರೆ ಬಾಬಾ. माला में मणकों को बहुत शुद्धि से रखा जाता है, उठाते भी बहुत ಶುದ್ಧಿಪೂರ್ವಕ ಹೇಳ್ತಾರೆ ಬಾಬಾ. ಅದನ್ನು ತಗೊಳ್ಳೋದು ಕೂಡ ಅಗದಿ ಶುದ್ಧ ಮನಸ್ಸಿನಿಂದ ತಗೊಳ್ತಾರೆ. ಹಂಭಿ ಐಸಾ ಅಮೂಲ್ಯ ಮಣಕ ಹೇ, ನಾವು ಕೂಡ ಅಂಥ ಅಮೂಲ್ಯವಾದ ಮಣಕ ಆಗಿದ್ದೀವಿ. ಯ ಸಮಜ್ನಾ ಹೇ, ಇದು ನೀವು ತಿಳ್ಕೋಬೇಕು. ಉನ್ಹೋಂ ಕಿ ಸರ್ವಿಸ್ ವಾಣಿ ಸೇ ನಹಿ ಹೋಗಿ, ಬಾಬಾ ಹೇಳ್ತಾರೆ, उनकी सर्विस वाणी से नहीं होगी, लेकिन जब चरित्र प्रभावशाली होंगे, चेस देखेंगे, तब वह स्वयं खींच कर आएंगे. ಅಲ್ಲಿ ಯಾರು ಶ್ರೇಷ್ಠ ನಾನೊಂದು ಮಣಕ, ಮಾಲೆ ಮಣಿಕೆಯನ್ನು ನಶೆ ಅವ್ಯಕ್ತ ಸ್ಥಿತಿನಲ್ಲಿ ಇರ್ತಾರಲ್ಲ, ಅವ್ರಿಗೆ ವಾಣಿಯ ಸರ್ವಿಸಿನ ಅವಶ್ಯಕತೆ ಇರೋದಿಲ್ಲ. ಅವರ ಚರಿತ್ರೆ, ಅವರ ಮುಖ ನೋಡಿ ಅದಕ್ಕೆ ಪ್ರಭಾವಶಾಲಿಯಾಗಿ ಅವ್ರು ಏನಾಗಿರ್ತಾರೆ, ಚೇಂಜ್ ಆಗ್ತಾರೆ. ತಬ್ ವಹ
खींच कर आएंगे, तावे ಬಂದ್ಬಿಡ್ತಾರೆ. कोई कोई को अपना अहंकार भी होता है ना, तो वाणी से वाणी अहंकार की टक्कर में आ जाती है. ಪಾಪ ಹೇಳ್ತಾರೆ, ವಾಣಿ ವಾಣಿ ಮಾಡ್ತಾ ಮಾಡ್ತಾ ಅಹಂಕಾರದಲ್ಲಿ ಬಂದುಬಿಡ್ತಾರೆ. ಅವಾಗೇನಾಗ್ತಾರೆ, ಟಕ್ಕರ್ ಆಗಿಬಿಡ್ತದೆ ಒಬ್ರಿಗೊಬ್ರು. ಅದಕ್ಕೆ ಹೇಳ್ತಾರೆ ಬಾಬಾ, इसलिए ऐसे ऐसे लोगों को समझाने के लिए यही साधन है. ಅಂಥ ಏನು ವಾಣಿಯಿಂದ ಟಕ್ಕರ್ ಆಗ್ತಾರಲ್ಲ ಅವ್ರನ್ನೆಲ್ಲ ಚೇಂಜ್ ಮಾಡಬೇಕು, ಅವ್ರಿಗೆ ಸರ್ವಿಸ್ ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಬಾಬಾ, वायुमंडल को अव्यक्त बनाओ. जो भी सेवा केंद्र है उनके वायुमंडल को आकर्षण में बनाना चाहिए. ಬಾಬಾ ಹೇಳ್ತಾರೆ, ಏನು ಸೇವಾ ಕೇಂದ್ರ ಗೀತಾ ಪಾಠಶಾಲೆಗಳೇನಿದ್ದಾವಲ್ಲ ಅಲ್ಲಿ ವಾಯುಮಂಡಲವನ್ನು ಆಕರ್ಷಣಮಯವಾಗಿ ಏನು ಮಾಡಬೇಕು, ತಯಾರು ಮಾಡಬೇಕು. ಆಕರ್ಷಣೆ ಅಂದರೆ ಸ್ಥೂಲದಲ್ಲ, ಅವ್ಯಕ್ತ. ಅವರು ಅಲ್ಲಿ ಬಂದ ಕೂಡಲೇ ಅವ್ರಿಗೇನು ಅನ್ನಿಸ್ಬೇಕು, ಅವ್ಯಕ್ತ ವತನದಲ್ಲಿ ಬಂದಿದ್ದೀವಿ ಅಂತ ಅನ್ನಿಸ್ಬೇಕು. कोई भी दूर से महसूस करे कि यह इस घर के बीच में कोई चिराग है ಅನ್ನಿಸ್ಬೇಕು. ಇವ್ರ ಮನೆಯೊಳಗೆ ಏನೋ ಒಂದು ಶಕ್ತಿ ಇದೆ ಅಂತ. चिराग दूर से ही रोशनी देता है, अपने तरफ आकर्षित करता है. तो चिराग मौफिक चमकता हुआ नजर आए तब है ಸಫಲತಾ ಅಂತ ಹೇಳ್ತಾರೆ ಬಾಬಾ. ಟೋಟಲಾಗಿ ಏನು ಹೇಳ್ತಿದ್ದಾರೆ ಬಾಬಾ ಇವತ್ತು ಅಂದರೆ, ಅವ್ಯಕ್ತ ಸ್ಥಿತಿ ವಾಯುಮಂಡಲ ತಯಾರಾಗಬೇಕು. ಅವ್ಯಕ್ತ ಸ್ಥಿತಿ ವಾಯುಮಂಡಲ ತಯಾರಾಗಬೇಕು ಅಂದರೆ ನಾನು ಆತ್ಮನ ಸ್ಥಿತಿನಲ್ಲಿರಬೇಕು, ಸದಾ ಆತ್ಮಿಕ ಸ್ಥಿತಿನಲ್ಲಿ. ನಾನು ಯಾರು? ನಾನು ಹೈಯೆಸ್ಟ್ ಮಣಕ ಅಂತ ಹೇಳಿದ್ರಲ್ಲ ಬಾಬಾ, ಮೇ ಮಣಕ ಮಾಲಾ ಮೇ ಫಿರೋಯೆ ಮಣಕ ಹೋ, ಈ ನಶೆ ಇರಬೇಕು ಅಂತಾರೆ ಬಾಬಾ. ಅವ್ಯಕ್ತ ಭಟ್ಟಿ ಮೇ ಆಕರ್ ಕೆ ಅವ್ಯಕ್ತ ಸ್ಥಿತಿ ಕಾ ಅನುಭವ ಹೋತಾ ಹೈ. ಅವ್ಯಕ್ತ ಭಟ್ಟಿನಲ್ಲಿ ಬಂದು ಅವ್ಯಕ್ತ ಸ್ಥಿತಿಯ ಅನುಭವ ಆಗ್ತಿದೆ ಏನು? यह अनुभव जो हो यहाँ होता है, फिर उनको क्या करेंगे? साथ लेकर जाएंगे वा यहाँ ही छोड़ जाएंगे. ಇಲ್ಲೇನು ನಿಮಗೆ ಅವ್ಯಕ್ತ ಸ್ಥಿತಿ ಅನುಭವ ಆಗ್ತಿದೆಯಲ್ಲ, ಇದನ್ನು ತಗೊಂಡು ಹೋಗಬೇಕು ಅಥವಾ ಇಲ್ಲೇ ಬಿಟ್ಟು ಹೋಗಬೇಕು. उनको ऐसा साथी बनाना जो कोई कितना भी इस अव्यक्त आकर्षण के साथ को छुड़ाने चाहे तो भी नहीं छूटे. ಬಾಬಾ ಹೇಳ್ತಾರೆ, ಇಂಥ ಸಾಥಿ ಆಗಬೇಕು. ಎಷ್ಟು ಅಂತಂದರೆ ಅವ್ಯಕ್ತ ಆಕರ್ಷಣೆ ಜೊತೆ ಬಿಡಬೇಕು ಅಂತಂದ್ರೂ ಕೂಡ ಬಿಡಬಾರ್ದು. ಲೌಕಿಕ ಪರಿವಾರ ಕೋ अलौकिक परिवार बनाया है, जरा भी लौकिक पन न हो. ಈಗ ನಾವೇನು ಮಾಡಬೇಕು ಅಂತಂದರೆ, ನಮ್ಮದೇನು ಲೌಕಿಕ ಪರಿವಾರ ಇದೆಯಲ್ಲ ಅದನ್ನು ಕೂಡ ಏನು ಮಾಡಬೇಕು, ಇವಾಗ ಅಲೌಕಿಕ ಪರಿವಾರ ಮಾಡಬೇಕು ಅಂದ್ರೇನು, ನಮ್ಮ ಮನೆಗಳನ್ನು ಕೂಡ ಅವ್ಯಕ್ತ ವಾಯುಮಂಡಲ ತಯಾರು ಮಾಡಬೇಕು ಅಂತಾರೆ ಬಾಬಾ. यह भी बाबा ಹೇಳ್ತಾರೆ, जैसे एक शरीर छोड़ दूसरा लेते हैं तो उस जन्म की कोई भी बात स्मृति में नहीं रहती है. ಹೇಗೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ಹಿಂದಿನ ಜನ್ಮದ ಸ್ಮೃತಿ ಎಲ್ಲ ಏನಾಗ್ಬಿಡ್ತದೆ, ಮರ್ತು ಬಿಟ್ಟು ಏನು ಮಾಡ್ತೀವಿ, ಆ ಶರೀರದಲ್ಲಿ ಬಂದಾಗ ಆ ಜೀವನ ಏನು ಅದನ್ನು ಅಷ್ಟೇ ನೆನ್ಪಿಟ್ಕೊತೀವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಮರ್ಜೀವ ಆಗಬೇಕು. तो पिछले जीवन की स्मृति और दृष्टि ऐसे ही खत्म हो जानी चाहिए. लौकिक में अलौकिकता भरने से ही अलौकिक सर्विस होती है. ಅದಕ್ಕೆ ಇದೇ ಜನ್ಮದಲ್ಲಿ ಹಿಂದೆ ಏನು ನಾವು ಇಲ್ಲಿವರೆಗೂ ಏನು ಲೌಕಿಕ ಜೀವನ ಮಾಡಿದ್ದೀವಲ್ಲ, ಅಲ್ಲಿ ಏನೇನು ಬಂದಿದೆಯೋ ಏನೇನಾಗಿದೆಯೋ ಅದನ್ನೆಲ್ಲ ಏನು ಮಾಡಬೇಕು, ಮರ್ತು ಬಿಡಬೇಕು. ಯಾಕಂದರೆ ಈಗ ನಾವು ಹೊಸ ಜನ್ಮ ಯಾವುದು? ಬ್ರಾಹ್ಮಣ ಜನ್ಮ. ಈ ಬ್ರಾಹ್ಮಣ ಜನ್ಮದಷ್ಟೇ ನಾವು ವಿಚಾರ ಮಾಡಬೇಕು, ಹಿಂದಿನ ಜನ್ಮದೇನೋ ವಿಚಾರ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಲೌಕಿಕ ಮೇ ಅಲೌಕಿಕತಾ ಭರ್ನೆ ಸೇ ಹಿ ಅಲೌಕಿಕ ಸರ್ವಿಸ್ ಹೋತಿ ಹೇ. ಲೌಕಿಕದಲ್ಲಿ ಅಲೌಕಿಕತೆಯನ್ನು ತುಂಬೋದ್ರಿಂದ ಅಲೌಕಿಕ ಸೇವೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. अलौकिक सर्विस क्या करे हो, आत्मा का कनेक्शन पावर हाउस के साथ करने की सर्विस करते हो. ಬಾಬಾ ಹೇಳ್ತಾರೆ, ಅಲೌಕಿಕ್ ಸರ್ವಿಸ್ ಮಾಡೋದು ಅಂದ್ರೇನು? ಆತ್ಮ ಸುಪ್ರೀಂ ಕನೆಕ್ಷನ್ ಪವರ್ ಹೌಸ್ ಜೊತೆ ಇದ್ದರೆ ಅದು ಏನಾಗ್ತದೆ, अलौकिक सर्विस. कोई तार का तार के साथ कनेक्शन करना होता है तो रबर उतारना होता है ना. ಬಾಬಾ ಹೇಳ್ತಾರೆ, ಒಂದು ಫೋನಿಂದ ಒಂದು ಫೋನಿಗೆ ಕನೆಕ್ಟ್ ಮಾಡಬೇಕು ಅಂತಂದರೆ ಅದನ್ನೇನು ಮಾಡಬೇಕು, ಮೇಲೆತ್ತಬೇಕಾಗ್ತದೆ. ಮೇಲೆತ್ತಿ ಬಟನ್ ಪ್ರೆಸ್ ಮಾಡ್ತಿದ್ವಲ್ಲ ಆವಾಗೆಲ್ಲ. वैसे ही आपका भी पहला कर्तव्य है कि अपने को आत्मा समझ शरीर के भान से अलग बनाना. ಅದಕ್ಕೆ ಹೇಳ್ತಾರೆ ಬಾಬಾ, ಮೊದಲೇನು ಕರ್ತವ್ಯ, ಅವ್ಯಕ್ತ ಸ್ಥಿತಿಯಲ್ಲಿ ಆಗಬೇಕು ಅಂತಂದರೆ ಮೇಕವನು ಈ ದೇಹದಿಂದ ನಾನು ಆತ್ಮ ಭಿನ್ನ ಆಗಿದ್ದೀನಿ ಅಂತ
ಇರಬೇಕು. यहाँ की ಮುಖ್ಯ ಸಬ್ಜೆಕ್ಟ್ ಕಿತನಿ है और कौन सी है? ಇಲ್ಲಿ ಎಷ್ಟು ಸಬ್ಜೆಕ್ಟ್ ಇದಾವೆ? ಮುಖ್ಯವಾಗಿ 4 ಸಬ್ಜೆಕ್ಟ್. ಯಾವ್ಯಾವು? ಧ್ಯಾನ್, ಯೋಗ, ಧಾರಣ್ और ಸೇವಾ. इनमें भी मुख्य कौन से हैं? ಇದರಲ್ಲಿ ಮುಖ್ಯ ಇರೋದು ಯಾವುದು? यहाँ से ही ಶಾಂತಿ का ಸ್ಟಾಕ್ ಇಕ್ಕಟ್ಠಾ किया जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲೇ ನೀವೇನು ಮಾಡಬೇಕು? ಶಾಂತಿಯ ಸ್ಟಾಕ್ ಹಾಕ್ಕೋಬೇಕು. ಆಶೀರ್ವಾದ ಮಾಲೂಮ್ ಹೇ ಕೈಸೆ ಮಿಲ್ತಿ ಹೇ? ಆಶೀರ್ವಾದ ಹೆಂಗೆ ಸಿಗ್ತದೆ ಅಂತ ಗೊತ್ತಿದೆಯಾ? जितना जितना आत्माभिमानी बनते हैं उतनी आशीर्वाद न चाहते हुए भी मिलती है. ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ. ನೀವು ಅಲ್ಲಿ ಇಲ್ಲಿ ಹೋಗಿ ಅವ್ರಿಗೆ ಅದು ಹೇಳಿ ಇದು ಹೇಳಿ ಮಾಡಿದ್ರೆ ಅಷ್ಟೇ ಆಶೀರ್ವಾದ ಸಿಗ್ತೈತಿ ಅಂತಲ್ಲ. ನಾವು ಎಷ್ಟೆಷ್ಟು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀವೋ ಅಷ್ಟು ಆಶೀರ್ವಾದ ಸಿಗ್ತಾ ಅಂತ ಹೇಳ್ತಾರೆ ಬಾಬಾ. यहाँ स्थूल में कोई आशीर्वाद नहीं मिलती है, यहाँ सतह ही मिलती है. अगर बाप दादा का आशीर्वाद नहीं होता तो यहाँ तक कैसे आते? ಪಾಪ ಹೇಳ್ತಾರೆ, ನೀವು ಇಲ್ಲಿ ತನಕ ಇಲ್ಲಿ ಇದ್ದೀರಿ, ಬರ್ತೀರಿ, ಕೇಳ್ತೀರಿ, ಜ್ಞಾನ ಹೇಳ್ತೀರಿ, ಮಾಡ್ತೀರಿ ಅಂತಂದರೆ ಇದ್ರದ್ದು ಯಾರ ಆಶೀರ್ವಾದ? ಬಾಬಾನ ಆಶೀರ್ವಾದದಿಂದ ನೀವು ಇಷ್ಟು ಬಂದಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಹರ್ ಸೆಕೆಂಡ್ ಬಾಪ್ ದಾದಾ ಬಚ್ಚೋं को ಆಶೀರ್ವಾದ ದೇ ರಹೇ ಹೇ. ಪ್ರತಿ ಸೆಕೆಂಡ್ ಬೈ ಸೆಕೆಂಡ್ ಬಾಪ್ ದಾದಾ ಮಕ್ಕಳಿಗೆ ಏನು ಮಾಡ್ತಾರೆ? ಆಶೀರ್ವಾದ ಕೊಡ್ತಿರ್ತಾರೆ. ಲೇಕಿನ್ ಲೇನೆ ವಾಲೆ ಜಿತನಿ ಲೇತೆ ಹೇ ಉತನೇ ಅಪನೆ ಪಾಸ್ ಕಾಯಂ ರಖ್ತೆ ಹೇ. ಆದರೆ ತಗೊಳ್ಳೋರು ನೀವು ಎಷ್ಟು ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಇದೆ. ಆಪ್ಕಾ ಔರ್ ಭಿ ಯುಗಲ್ ಹೇ, ಸದಾ ಸಾಥ್ ರಹನೆ ವಾಲ ಯುಗಲ್ ಕೌನ್ ಹೇ? ಬಾಬಾ ಹೇಳ್ತಾರೆ, ಯುಗಲ್ ಅಂದ್ರೇನು? ಜೊತೆಗಾರ. ಯಾವಾಗಲೂ ಜೊತೆಗಿರುವಂತಹ ಜೊತೆಗಾರ ಯಾರು? यहाँ सदैव युगल रूप में रहेंगे तो वहाँ भी युगल रूप में राज्य करेंगे. ನೋಡ್ರಿ ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಸದಾ ಪರಮಾತ್ಮನೇ ನನ್ನ ಯುಗಲ್, ಪರಮಾತ್ಮನೇ ನನ್ನ ಸಾಥಿ ಅಂತ ಜೀವನ ಮಾಡಿದರೆ ಮುಂದೂ ಕೂಡ ಯುಗಲ್ ಜೀವನ ಮಾಡ್ತೀರಾ ಅಂತಾರೆ ಬಾಬಾ, ರಾಜ್ಯ ಮಾಡ್ತೀರಾ. इसलिए युगल को कभी अलग नहीं करना है. ಒಂಟಿ ಅಲ್ಲ, ನೀವು ಜೊತೆ ಇದ್ದೀರಿ, ನೀವು ಯುಗಲ್ ಇದ್ದೀರಿ. ನಮ್ಮ ಜೊತೆಗಾರ ಯಾರು? ಶಿವ ಬಾಬಾ. ಶಿವ ಬಾಬಾ को अपने से कभी अलग नहीं करना. ಬಾಬಾ ಮತ್ತು ನಾನು ಯಾವಾಗಲೂ ಕಂಬೈನ್ಡ್, ಅಲಗ್ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ऐसे युगल कभी देख 84 जन्मों में 84 युगलों में ऐसा युगल कब मिला? बाबा ಹೇಳ್ತಾರೆ, तो जो कल्प में एक बार मिलता है उनको तो पूरा ही साथ रखना चाहिए ना. ಬಾಬಾ ಹೇಳ್ತಾರೆ, ಇದು ಒಂದು ಜನ್ಮ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ? ವ್ಯಕ್ತಿಗಳು ಜೊತೆಗಾರ ಆಗ್ತಾರೆ. ಆದರೆ ಇದೇ ಒಂದು ಜನ್ಮ ಪರಮಾತ್ಮನನ್ನು ಸಾಥಿಯನ್ನಾಗಿ ಮಾಡ್ಕೊಳ್ಳೋದು ಇದು ಒಂದು ಜನ್ಮ ಮಾತ್ರ ಅಂತ ಹೇಳ್ತಾರೆ ಬಾಬಾ. ಅಭಿ ಯಾದ್ ರಖನಾ ಕಿ ಹಮ್ ಯುಗಲ್ ಹೇ. ಈ ನಾವೇನಿದ್ದೀವಿ ಯುಗಲ್, ಅಕೇಲೆ ನಹಿ ಹೇ, ನಾವು ಒಬ್ಬರೇ ಇಲ್ಲ. ಜೈಸೆ ಸ್ಥೂಲ ಕಾರ್ಯ ಮೇ ಹಾರ್ಡ್ ವರ್ಕರ್ ಹೋ वैसे ही मन की स्थिति में भी ऐसे ही हार्ड हो जो कोई भी परिस्थिति में पिघल न जाए. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಥೂಲದಲ್ಲಿನೂ ಕೂಡ ಹಾರ್ಡ್ ವರ್ಕರ್ ಇರ್ತಿರಲ್ಲ, ವೈಸೆ ಭಿ ಮನ್ ಸ್ಥಿತಿ ಮೇ, ಮನ್ ಕಿ ಸ್ಥಿತಿ ಮೇ, ಮನಸ್ಸಿನ ಸ್ಥಿತಿನಲ್ಲಿ ಹಾರ್ಡ್ ಹೋ ಕಠಿಣ ಅನಿಸ್ತಿತ್ತು ಅಂದರೆ ಪರಿಸ್ಥಿತಿ ಏನಾಗಿಬಿಡ್ತದೆ? ಪಿಘಲ್ ನ ಜಾಯೆ. ಹಾರ್ಡ್ ಚೀಸ್ ಪಿಘಲ್ತಿ ನಹಿ ಹೇ. ಅಂದರೆ ಕಠಿಣ ವಸ್ತುಗಳು ಚೇಂಜ್ ಆಗೋದಿಲ್ಲ. तो ऐसे ही स्थिति और कर्म दोनों हार्ड हो. जिसके साथ अति स्नेह होता है साथ रखा जाता है ना. ಯಾರ ಜೊತೆ ಎಷ್ಟು ಹೆಚ್ಚೆಚ್ಚು ಸ್ನೇಹ ಆದ ಹಾಗೆ ಅವ್ರನ್ನ ನಾವೇನು ಮಾಡ್ತೀವಿ? ಜೊತೆಗೆ ಇಟ್ಕೊಳ್ತೀವಿ. तो सदा ऐसे समझो कि मैं युगल मूर्त हूँ. किसके साथ? बाबा के साथ. ನಾನು ಯುಗಲ್ ಮೂರ್ತ್. ಯಾರ ಜೊತೆ? ಬಾಬನ ಜೊತೆ ಯುಗಲ್ ಇದ್ದೀನಿ. कदम कदम पर साथ रहने के कारण साहस रहता है, शक्ति रहती है, फिर माया आएगी नहीं. ಹೆಜ್ಜೆ ಹೆಜ್ಜೆಗೂ ನೀವೇನು ಬಾಬನ ಜೊತೆ ಮಾಡಿಕೊಂಡ್ರೆ ನಿಮಗೇನಾಗ್ತದೆ? ಮಾಯ ಎಂದು ಬರೋದಿಲ್ಲ. ಅಚ್ಚಾ, ಓಂ ಶಾಂತಿ.